ಶಿವಗಂಗೆಯಲ್ಲಿ ಅದ್ವೈತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2 ದಿನ ಆಯಿತು ಆ ವ್ಯಕ್ತಿ ನಾಪತ್ತೆ ಆಗಿ. ಬಟ್ ಇನ್ನೂ ಸಿಗ್ತಾ ಇಲ್ಲ. ಟೆಕ್ಕಿ ಅದ್ವೈತ್ಗಾಗಿ ಹುಡುಕಾಟ ನಡೀತಾ ಇದೆ. ಶಿವಗಂಗೆಯಲ್ಲಿ ಅದ್ವೈತ್ ನಾಪತ್ತೆ ಪ್ರಕರಣ 2 ದಿನ ಕಳೆದರೂ ಪತ್ತೆ ಆಗ್ತಾ ಇಲ್ಲ. ಟೆಕ್ಕಿ ಅದ್ವೈತ್ ಡ್ರೋನ್ ಮೂಲಕ ಹುಡುಕಾಡ್ತಾ ಇದ್ದಾರೆ, ಆದರೂ ಕೂಡ ಸಿಗ್ತಾ ಇಲ್ಲ. ಶಿವಗಂಗೆ ಏನಿದೆ ಅಲ್ಲಿ SDRF ಟೀಮ್ ಆಗಮಿಸಿದೆ ಅದ್ವೈತ್ ಹುಡುಕಾಟಕ್ಕಾಗಿ. 15 ಜನ SDRF ತಂಡದಿಂದ ಇಂದು ಶೋಧ ಕಾರ್ಯ ನಡೀತಾ ಇದೆ. ಶಾಂತಲಾ ಡ್ರಾಪ್ ಇಳಿದು ಹುಡುಕ್ತಾ ಇದ್ದಾರೆ SDRF ಸಿಬ್ಬಂದಿಗಳು. ಇತ್ತ ಅದ್ವೈತ್ ರೂಮ್ನಲ್ಲಿ ಅವರ ಲ್ಯಾಪ್ಟಾಪ್ ಪತ್ತೆ ಆಗಿದೆ. ನಾಪತ್ತೆ ಆಗೋ ಮುನ್ನ ಸೂಸೈಡ್ ಬಗ್ಗೆ ಸರ್ಚ್ ಮಾಡಿದ್ದಾರಂತೆ ಅದ್ವೈತ್. ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿದ್ದಾರೆ ಮಾಹಿತಿ, ಹೇಗೆ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಶಾಂತಲಾ ಡ್ರಾಪ್ ಸ್ಪಾಟ್ ಬಗ್ಗೆ ಕೂಡ ಸರ್ಚ್ ಮಾಡಿದ್ರಂತೆ. ಎಷ್ಟೊತ್ತಿಗೆ ಏನು ಮಾಡಿದರೆ ಸಾಯಬಹುದು, ಗೂಗಲ್ ಸರ್ಚ್ನಲ್ಲಿ ಹೀಗೆಲ್ಲ ಪ್ರಶ್ನೆ ಕೇಳಿದ್ದು ಬಯಲಾಗಿದೆ. ಹಾಗಾದ್ರೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನ ಅದ್ವೈತ್ ಅನ್ನುವ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಎಸ್ ವೀಕ್ಷಕರೇ, ಶಿವಗಂಗೆಯಲ್ಲಿ ಏನು ಅದ್ವೈತ್ ನಾಪತ್ತೆ ಪ್ರಕರಣ ಇದೆ. 2 ದಿನ ಆಯಿತು, ಆ ವ್ಯಕ್ತಿ ಸಿಗ್ತಾ ಇಲ್ಲ. ಟೆಕ್ಕಿ ಕೆಲಸವನ್ನ ಮಾಡ್ತಾ ಇದ್ರು ಅದ್ವೈತ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಇವರು ಹೇಗೆ ಸೂಸೈಡ್ ಮಾಡ್ಕೊಳ್ಳೋದು ಅಂತ ಹೇಳಿ ಸರ್ಚ್ ಮಾಡಿದ್ದಾರಂತೆ. ಶಾಂತಲಾ ಡ್ರಾಪ್ ಬಗ್ಗೆ ಕೂಡ ಸರ್ಚ್ ಮಾಡಿದ್ದಾರಂತೆ. ಎಷ್ಟೊತ್ತಿಗೆ ಹೇಗೆ ಏನು ಮಾಡಿದ್ರೆ ಸಾಯ್ತಾನೆ ವ್ಯಕ್ತಿ ಅಂತ ಹೇಳಿ ಈ ಎಲ್ಲವೂ ಕೂಡ ಗೂಗಲ್ ಸರ್ಚ್ ಮಾಡಿದ್ದಾರಂತೆ. ಸೊ ಇವಾಗ ಅದ್ವೈತ್ ಸೂಸೈಡ್ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ಅಲ್ಲಿ SDRF ತಂಡ ಬಂದು ಶೋಧ ಕಾರ್ಯಾಚರಣೆ ಮುಂದುವರೆಸಿದೆ. ಎಸ್ ವೀಕ್ಷಕರೇ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು ಟೆಕ್ಕಿ ಅದ್ವೈತ್ ಫೋಟೋವನ್ನ. 2 ದಿವಸ ಆಯಿತು ಅವರು ನಾಪತ್ತೆ ಆಗಿದ್ದಾರೆ, ಕಾಣೆ ಆಗಿದ್ದಾರೆ, ಸಿಗ್ತಾ ಇಲ್ಲ. ಪೊಲೀಸರಿಂದ ಸಂಬಂಧಪಟ್ಟ ಅಧಿಕಾರಿಗಳಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಸೊ ಅವರ ಲ್ಯಾಪ್ಟಾಪ್ ಅವರ ರೂಮ್ನಲ್ಲಿ ಸಿಕ್ಕಿದೆ ಅಂತೆ. ಅದರಲ್ಲಿ ಚೆಕ್ ಮಾಡಿದರೆ ಅವರು ಸೂಸೈಡ್ ಬಗ್ಗೆ ಸರ್ಚ್ ಮಾಡಿದ್ದಾರೆ ಅನ್ನುವಂತ ಹೇಳಿ ಪ್ರಾಥಮಿಕ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹಾಗಾದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರಾ? ಈ ಶಾಂತಲಾ ಡ್ರಾಪ್ ಬಗ್ಗೆ ಕೂಡ ಸರ್ಚ್ ಮಾಡಿದ್ರಂತೆ. ಹೇಗೆ ಸಾಯೋದು, ಏನು ಮಾಡಿದ್ರೆ ಸಾಯ್ತಾನೆ ವ್ಯಕ್ತಿ, ಇವೆಲ್ಲದರ ಬಗ್ಗೆ ಕೂಡ ಸರ್ಚ್ ಮಾಡಿದ್ದಾರೆ ಅನ್ನುವಂಥ ಪ್ರಾಥಮಿಕ ಮಾಹಿತಿಗಳಿದ್ದಾವೆ. ಸೊ ಹುಡುಕಾಟ ನಡೆಸ್ತಾ ಇದ್ದಾರೆ. ಸಿಗ್ಬೋದಾ ಅನ್ನುವ ನಿರೀಕ್ಷೆಗಳು ಇದ್ದಾವೆ.